यहाँ 2-3 दिव्यांग बहनें हमें आशीर्वाद देने आई हैं। उनके लिए जगह खोलिए, उनको परेशानी हो रही है। यहाँ जो आगे खड़े हैं वो जरा हट जाए, उन दिव्यांग बहनों को आगे आने दीजिए। ಮಹಾನ್ ನಾಯಕ ಹೇಳಿದಾಗ ಕಟ್ಟ ಕಡೆಯ ಮನುಷ್ಯನಿಗೂ ಮನ ಮಿಡಿಯುವ ಹೃದಯ ಮೋದಿಯವರದ್ದು. ಅದಕ್ಕೆ ಅವರನ್ನ ಮಹಾನ್ ನಾಯಕ ಅಂತ ಕರೆಯೋದು, ವಿಶ್ವ ನಾಯಕ ಅಂತ ಕರೆಯೋದು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ಈ ವಿಡಿಯೋನೇ ಸಾಕ್ಷಿ. ಲೋಕಸಭಾ ಚುನಾವಣೆಗಾಗಿ ತೆಲಂಗಾಣದ ಪ್ರದೇಶವೊಂದರಲ್ಲಿ ಭಾಷಣ ಮಾಡುತ್ತಿರುವ ಸಂದರ್ಭ ಇದು. ಮೋದಿಯನ್ನು ನೋಡಲು ಹಂಬಲಿಸಿ ಬಂದಿರುವ ವಿಶೇಷ ವಿಕಲಚೇತನರು. ತುಂಬಾ ಪ್ರಯಾಸಪಟ್ಟು ಬರುತ್ತಿರುವ ಈ ಸಹೋದರಿಯರಿಗೆ ಮುಂಭಾಗದಲ್ಲಿ ವ್ಯವಸ್ಥೆ ಮಾಡಿಕೊಡಿ, ಅವರಿಗೆ ವ್ಯವಸ್ಥೆಯಾಗುವ ತನಕ ತಮ್ಮ ಭಾಷಣವನ್ನು ನಿಲ್ಲಿಸಿದ ಮೋದಿಯವರು. ನಾನು ನೊಂದು ನಿಮ್ಮೊಡನಿಂದು ನಾನು ನೊಂದು ಹಿಡಿದ ಕಂಪನಿ ಯಾರಿಲ್ಲ. ಹರ್ಷದ ಹೂನಿಗೆ ಅವರ ಮುಖದಲ್ಲಿ ಮೂಡಿತ್ತು. ಇಂಥ ನಾಯಕರ ನಡವಳಿಕೆಗಳು ಎಂಥ ಖಿನ್ನತೆಯಲ್ಲಿರುವ ಮನುಷ್ಯನಿಗೂ ಒಂದು ಕಾನ್ಫಿಡೆನ್ಸ್ ಕೊಟ್ಬಿಡುತ್ತೆ. ಅವರು ಬಂದಿರೋದು ನನಗೆ ಆಶೀರ್ವಾದ ಮಾಡೋದು, ನೀವೆಲ್ಲ ಅವರಿಗೆ ಅವಕಾಶ ಮಾಡಿಕೊಡಿ ಅಂತ ಅವರ ಕಳಕಳೆಯ ಮನವಿ ಈ ಚೇತನಗಳ ಮನಸ್ಸಲ್ಲಿ ಹೃದಯದಲ್ಲಿ ಧನ್ಯತಾ ಭಾವ ಮೂಡಿತ್ತು. ನಾಯಕನಾದವನು ಆಡುವ ಮಾತುಗಳು, ನಡೆಯುವ ಹೆಜ್ಜೆಗಳು, ನುಡಿಯುವ ವಾಕ್ಯಗಳು, ಸಮಯೋಚಿತ ಪ್ರಜ್ಞೆ, ವರ್ತನೆ ಇವೆಲ್ಲ ಮೋದಿಯವರ ವ್ಯಕ್ತಿತ್ವದ ಹೆಜ್ಜೆ ಗುರುತುಗಳು. ಇಂಥ ಹಲವೆಲ್ಲ ಕಾರಣಗಳು ಮೋದಿಯರನ್ನ ಒಬ್ಬ ಅವತಾರ ಪುರುಷ, ಮಹಾನ್ ನಾಯಕ, ಸರ್ವೋಚ್ಚ ನಾಯಕ ಅಂತೆಲ್ಲ ಬಣ್ಣಿಸೋಕೆ ಕಾರಣವಾಗಿರೋದು. ಮೋದಿಗಿರಲಿ ನಮ್ಮದೊಂದು ಜೈ. मैं तब तक आगे भाषण नहीं करूंगा जब तक इन बहनों की व्यवस्था नहीं होती है। मैं इन बहनों की तकलीफ नहीं देख सकता हूं। ये दिव्यांग बहनें हैं, पहले इनकी व्यवस्था करो। ಸಾವಿರ ಜನ್ಮದ ಪುಣ್ಯವೋ ಏನೋ ನಾನೀ ನಾಡಲಿ ಜನಿಸಿರುವೆ. ಸಾವಿರ ಜನ್ಮದ ಪುಣ್ಯವೋ ಏನೋ ನಾನೀ ನಾಡಲಿ ಜನಿಸಿರುವೆ. ತಪಸ್ಸಿನ ಫಲವೋ ಹಿರಿಯರ ವರವೋ, ತಪಸ್ಸಿನ ಫಲವೋ ಹಿರಿಯರ ವರವೋ, ನಿಮ್ಮಿ ಪ್ರೀತಿಯ ಗಳಿಸಿರುವೆ. ವೈರಿಯ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ, ವೈರಿಯ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ, ಜನತೆಗೆ ನೆಮ್ಮದಿ ಸೌಖ್ಯವ ತರಲು ಪ್ರಾಣವನ್ನೇ ಕೊಡುವೆ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ನಾನಿರುವುದು ನಿಮಗಾಗಿ.